ಮೂಲವ್ಯಾಧಿ ನಿವಾರಿಸುವ 2 ಅದ್ಭುತವಾದ ಯೋಗ ಮುದ್ರೆಗಳು ಯಾವುವು ಅಂತ ಇವತ್ತಿನ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ. ಕುಳಿತು ಕೆಲಸ ಮಾಡೋದ್ರಿಂದ, ದೈಹಿಕ ಚಟುವಟಿಕೆಗಳು ಕಡಿಮೆ ಆದಾಗ, ತಪ್ಪು ಆಹಾರ ಕ್ರಮದಿಂದ, ನಿದ್ರೆ ಕಡಿಮೆ ಆದಾಗ ಜೀರ್ಣಕ್ರಿಯೆ ಸಮಸ್ಯೆಗಳು ಉಂಟಾಗುತ್ತವೆ, ಮೂಲವ್ಯಾಧಿ ಸಮಸ್ಯೆ ಉಂಟಾಗುತ್ತದೆ. ಈ ಸಮಸ್ಯೆ ಬಹಳಷ್ಟು ಜನರಿಗೆ ಕಾಡ್ತಾ ಇದೆ. ಅತ್ಯಂತ ಸರಳ ಯೋಗ ಮುದ್ರೆಗಳಿಂದ ನಾವು ಮೂಲವ್ಯಾಧಿ ಸಮಸ್ಯೆಯನ್ನು ನಿವಾರಿಸಬಹುದು. ಇಲ್ಲಿ ನಾವು ಮಾಡಬೇಕಾಗಿರುವ ಯೋಗ ಮುದ್ರೆಗಳು ಯಾವಂತಂದ್ರೆ, ಸಹಜ ಶಂಖ ಮುದ್ರೆ, ಬೆನ್ನಿಗೆನೆ ತಕ್ಷಣ ಪ್ರಾಣ ಮುದ್ರೆ ಮಾಡಲೇಬೇಕು. ಆಮೇಲೆ ಮತ್ತೊಂದು ಮುದ್ರೆ ಯಾವುದಂತಂದ್ರೆ ಅಪಾನ ಮುದ್ರೆ. ಇದಾದ ತಕ್ಷಣ ಮತ್ತೆ ಪುನಃ ಪ್ರಾಣ ಮುದ್ರೆ ಮಾಡಲೇಬೇಕು. ಸಹಜ ಶಂಖ ಮುದ್ರೆ ಹೇಗ್ ಮಾಡ್ಬೇಕಂದ್ರೆ, 2 ಕೈಗಳ ಬೆರಳನ್ನು ಒಂದಕ್ಕೊಂದು ಸೇರಿಸಬೇಕು. ಆಮೇಲೆ ಹೆಬ್ಬೆರಳನ್ನು ಸಮಾನಾಂತರವಾಗಿ ಜೋಡಿಸಿ ತೋರ್ಬೆರಳುಗಳ ಮೇಲೆ ಇಡಬೇಕು. ಈ ರೀತಿಯಾಗಿ ಯೋಗ ಶಾಸ್ತ್ರದಲ್ಲಿ ತಿಳಿಸಿರುವಂತೆ ಶರೀರದಲ್ಲಿರುವ 10 ನಾಡಿಗಳು ಇಡ, ಪಿಂಗಲ, ಸುಷುಮ್ನ, ಗಾಂಧಾರಿ, ಹಸ್ತಿಜುವ, ಪೂಷ, ಯಶಸ್ವಿನಿ, ಆಮೇಲೆ ಅಲಂಬುಷ, ಕುಹು, ಶಂಖಿನಿ, ಈ 10 ನಾಡಿಗಳು ಈ ಸಹಜ ಶಂಖ ಮುದ್ರೆ ಮಾಡೋದ್ರಿಂದ ಪ್ರಭಾವಿತಗೊಂಡು ಶರೀರದ ಬಲ ಹೆಚ್ಚುತ್ತದೆ. ಈ ಮುದ್ರೆ ಮಾಡೋದ್ರಿಂದ ಪಚನ ಶಕ್ತಿ ಸುಧಾರಿಸುತ್ತದೆ, ಗ್ಯಾಸ್ಟ್ರಿಕ್ ಸಮಸ್ಯೆ ದೂರವಾಗುತ್ತದೆ, ಕರುಳಿನ ರೋಗಗಳು ಕೂಡ ನಿವಾರಣೆಯಾಗುತ್ತವೆ. ಹೀಗೆ ಇದರಿಂದ ಮೂಲವ್ಯಾಧಿ ಕೂಡ ಏನಂತಂದ್ರೆ ಗುಣವಾಗುತ್ತದೆ. ಅಷ್ಟೇ ಅಲ್ಲ, ಲೈಂಗಿಕ ತೊಂದರೆಗಳು ದೂರವಾಗಿ ಸಂತಾನ ಪ್ರಾಪ್ತಿಯಾಗಲು ಸುಲಭವಾಗುತ್ತದೆ. ಈ ಮುದ್ರೆಯನ್ನು 45 ನಿಮಿಷ ಒಂದೇ ಸಲ ಮಾಡಬಹುದು, ಇಲ್ಲ 15 ನಿಮಿಷದಂತೆ ದಿನಕ್ಕೆ 3 ಸಲ ಮಾಡಬಹುದು. ಈ ಮುದ್ರೆ ಮಾಡಿದ ತಕ್ಷಣ ಬೆನ್ನಿಗೆನೆ ಪ್ರಾಣ ಮುದ್ರೆ 5 ರಿಂದ 10 ನಿಮಿಷ ಮಾಡಬೇಕು. ಮೂಲವ್ಯಾಧಿ ನಿವಾರಿಸಲು ಇನ್ನೊಂದು ಅದ್ಭುತವಾದ ಯೋಗ ಮುದ್ರೆ ಅಪಾನ ಮುದ್ರೆ. ಇಲ್ಲೇನಾಗುತ್ತೆ, ಅಗ್ನಿ ತತ್ವದ ಹೆಬ್ಬೆರಳಿನ ತುದಿಗೆ ಆಕಾಶ ತತ್ವದ ಮಧ್ಯದ ಬೆರಳಿನ ತುದಿ ಮತ್ತು ಪೃಥ್ವಿ ತತ್ವದ ಉಂಗುರು ಬೆರಳಿನ ತುದಿ ಜೋಡಿಸಬೇಕು. ಹೀಗೆ ಮಾಡಿದಾಗ ಏನಾಗುತ್ತೆ, ಇದು ಅಪಾನ ಮುದ್ರೆ ಆಗುತ್ತೆ. ಅಪಾನ ಮುದ್ರೆಯಿಂದ ಜೀರ್ಣಾಂಗ ವ್ಯೂಹ ಬಲಗೊಳ್ಳುತ್ತದೆ, ವಿಸರ್ಜನಾಂಗ ವ್ಯೂಹ ಸರಿಯಾಗಿ ನಡೆಯುವಂತೆ ಮಾಡುತ್ತೆ. ಆದ್ರಿಂದಲೇ ಮೂಲವ್ಯಾಧಿ ಏನಾಗುತ್ತೆ, ಈ ಮುದ್ರೆ ಮಾಡೋದ್ರಿಂದ ಕಡಿಮೆ ಆಗುತ್ತೆ. ಈ ಮುದ್ರೆಯನ್ನು ಕೂಡ ನಾವು 45 ನಿಮಿಷ ಮಾಡಬೇಕು, ಅಥವಾ ದಿನದಲ್ಲಿ 3 ಸಲ 15 ನಿಮಿಷದಂತೆ ಮಾಡಬಹುದು. ಇದನ್ನ ಮಾಡಿದ ತಕ್ಷಣನೇ ಬೆನ್ನಿಗೆ ಏನ್ ಮಾಡಬೇಕು, 5 ರಿಂದ 10 ನಿಮಿಷ ಪ್ರಾಣ ಮುದ್ರೆ ಮಾಡಲೇಬೇಕು. ಹೀಗೆ ಮಾಡೋದ್ರಿಂದ ಏನಾಗುತ್ತೆ, ಇಲ್ಲಿ ನಾವು ಯಾವ ಚಿಕಿತ್ಸಾ ಮುದ್ರೆ ಮಾಡ್ತೀವಲ್ಲ ಅದರ ಸಂಪೂರ್ಣ ಲಾಭ ಪಡೆದುಕೊಳ್ಬಹುದು. ಆದ್ರಿಂದಲೇ ಯಾವುದೇ ಚಿಕಿತ್ಸಾ ಮುದ್ರೆ ಮಾಡಿದ ತಕ್ಷಣ ಪ್ರಾಣ ಮುದ್ರೆ ಮಾಡಲೇಬೇಕು. ಸರಿ, ಹಾಗಾದ್ರೆ ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಉಪಯುಕ್ತವಾದ ಮಾಹಿತಿಯೊಂದಿಗೆ ಭೇಟಿಯಾಗೋಣ. ಧನ್ಯವಾದಗಳು.